ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಸ್ಬೆಂಡ್ ಫ್ರೆಂಡ್ ಮತ್ತು ಅವ್ರ ವೈಫ್ 4 ಜನನೂ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ನಾವು ಮೈಸೂರಿಂದ ಡೈರೆಕ್ಟ್ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಸಕಲೇಶ್ಪುರದಲ್ಲಿ ರೆಸಾರ್ಟ್ಗೆ ಹೋಗಿದ್ವಿ. ರೆಸಾರ್ಟಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇದು ರೆಸಾರ್ಟ್ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಇದು ಎಲ್ಲ ಸಕಲೇಶ್ಪುರದಲ್ಲಿ ಜಾಸ್ತಿ ಕಾಫಿ ತೋಟ ಇರೋದ್ರಿಂದ ರೆಸಾರ್ಟಲ್ಲೂ ಕಾಫಿ ಗಿಡಗಳು ತುಂಬ ಇತ್ತು. ಸೊ ನಾನು ಹೋಗಿದ್ದ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ವೆದರು, ಮಳೆ ಮತ್ತು ಶೀತದ ಗಾಳಿ, ಒಂಥರ ಖುಷಿ ಅನ್ನಿಸ್ತಿತ್ತು. ಮಧ್ಯ ಕಿತ್ತಳೆ ಹಣ್ಣಿನ ಮರ ಇತ್ತು ಮತ್ತು ಬೇರೆ ಬೇರೆ ಮರಗಳಿತ್ತು, ಹಲಸಿನ ಮರ ಎಲ್ಲ. ಸೊ ಆ ಮರಗಳಿಗೆ ಬಳ್ಳಿನ ಹಬ್ಸಿದ್ರು. ಅದು ಬಂದು ಕಾಳು ಮೆಣಸು. ಆ ಮೆಣಸು ಯಾವ ಥರ ಬೆಳೀತಾರೆ ಅಂದರೆ ಮಧ್ಯ ಮರಗಳಿರುತ್ತಲ್ಲ, ಆ ಮರಕ್ಕೆ ಬಳ್ಳಿ ಹಬ್ಸಿ ಬೆಳೀತಾರೆ. ಸೊ ಅದನ್ನು ನೋಡಿದೆ. ಅದನ್ನು ನಾನು ನೋಡಿರಲಿಲ್ಲ ಆ್ಯಕ್ಚುಲಿ, ಫೋನಲ್ಲೆಲ್ಲ ನೋಡಿದೆ, ಡೈರೆಕ್ಟ್ ನೋಡಿರಲಿಲ್ಲ. ಇದು ಕಾಫಿ ಗಿಡದಲ್ಲಿ ಕಾಯಿ ಆಗಿತ್ತು, ಹೂವಾಗಿ ಕಾಯಾಗಿತ್ತು, ಮತ್ತು ಇನ್ನೂ ಹಣ್ಣಾಗಿರಲಿಲ್ಲ. ಎಷ್ಟೊಂದಿತ್ತು, ನೋಡಿ ತುಂಬ ಖುಷಿಯಾಯಿತು. ಈ ಥರ ಇರುತ್ತೆ ಅಂತ ನೋಡಿದ್ದೆ, ಬಟ್ ಇವತ್ತು ಡೈರೆಕ್ಟ್ ನೋಡಿದ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಇದು ರೆಸಾರ್ಟ್ ಎಂಟ್ರೆನ್ಸಲ್ಲಿ ಫಸ್ಟ್ ರೂಮ್ ಇದು. ಈ ರೂಮ್ ಕೆಳಗಡೆ ನೀರು ಹರಿಯುತ್ತೆ, ಅಂದರೆ ಬೆಟ್ಟದಿಂದ ಬರುತ್ತಲ್ಲ ನೀರೆಲ್ಲ ಹರಿಯುತ್ತೆ. ಸೊ ಅಲ್ಲಿಗೆ ಈ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಿತ್ತು. ಬಟ್ ಒಳಗಡೆ ರೂಮ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತಿತ್ತು. ಸೊ ಇಲ್ಲಿ ಅರ್ಧ ರೆಸಾರ್ಟ್ ನೀಟಾಗಿ ಕಾಣುತ್ತೆ. ಕೆಳಗಡೆ ನೋಡ್ತಿದ್ದೀರಲ್ಲ, ಅದು ಬೆಟ್ಟದಿಂದ ಬರೋ ನೀರು. ಆ ನೀರು ತುಂಬ ಕೋಲ್ಡಾಗಿತ್ತು, ತುಂಬ ಚೆನ್ನಾಗಿತ್ತು. ಅದರಲ್ಲೂ ಆಟ ಆಡ್ಬೋದಿತ್ತು, ಅಷ್ಟು ಚೆನ್ನಾಗಿತ್ತು. ಬಟ್ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು ನೀರು ನಾವು ಹೋಗಿದಾಗ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ರೆಸಾರ್ಟ್ ಕಿಚನ್ನು. ಅಲ್ಲಿಂದ ಮುಂದೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ರೂಮ್ಸು. ಇದು ಒಳಗಡೆಗೆ ಹೋಗೋ ಎಂಟ್ರೆನ್ಸು. ಈ ಕಡೆಯಿಂದ ಬಂದರೆ ಇದು ರೂಮ್ ಸುತ್ತ ಓಡಾಡೋದಕ್ಕೆ ಅಂತ ಜಾಗ ಮಾಡಿರೋದು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಇದು ನಾವು ಮಾಡಿದ ರೂಮಲ್ಲ, ಬೇರೆಯವ್ರ ರೂಮು. ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಏನೆಲ್ಲ ನೋಡ್ಬೋದು ಅಂತ ಹೇಳಿ ಮೇಲ್ಗಡೆ ಹತ್ತೋಗಿದೆ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿ ಕೆಳಗಡೆ ರೋಡ್ ಕಾಣಿಸ್ತಿದೆಯಲ್ಲ, ಆ ರೋಡಿಂದ ನಾವು ಹೋದರೆ ಒಳಗಡೆಗೆ ಎಂಟ್ರೆನ್ಸ್. ಇದು ಕೆಳಗಡೆಯಿಂದ ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರನೇ ಎಲ್ಲ ರೂಮು ಫಿನಿಶಿಂಗ್ ಎಲ್ಲ ಸೇಮ್ ಇದೇ ಥರನೇ ಇತ್ತು. ಇವಾಗ ನಾವು ನೀರೆಲ್ಲ ನೋಡಿ ತುಂಬ ಚಳಿ ಇತ್ತು. ಚಳಿಯಲ್ಲಿ ಹೋಗ್ತಾ ಇದ್ದರೆ ಈ ಗ್ರೀನರಿನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ. ಇವಾಗ ನಾವು ಎಂಟ್ರೆನ್ಸ್ಗೆ ಹೋಗಿದ್ದೀವಿ ನೋಡಿ. ಇದು ಎಂಟ್ರೆನ್ಸು, ಅಲ್ಲಿದು ರೆಸಾರ್ಟದು ಎಂಟ್ರೆನ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ನೋಡಿದ್ರಲ್ಲ ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ನಾವು ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತ ಹೋಗ್ತಿದ್ದೀವಿ. ನಾನು ಬೆಲ್ಟೆಲ್ಲ ಹಾಕ್ಕೊಂಡಿದ್ದೆ ಆದ್ರೂ ಭಯ ಆಗ್ತಾ ಇತ್ತು. ಹೋಗೋಣ ಅಂತಲೇ ಬಂದೆ, ಬಟ್ ಮಧ್ಯ ಬಂದ ತಕ್ಷಣ ಫುಲ್ ಕೆಳಗೆ ನೋಡ್ಬಿಟ್ಟೆ. ನೋಡಿದ ತಕ್ಷಣ ಭಯ ಆಗ್ತಾ ಇತ್ತು. ಅದೊಂದು ಚೂರು ಅಲ್ಲಾಡಿದ್ರೂ ನನಗೆ ತುಂಬ ಭಯ ಆಗ್ತಾ ಇತ್ತು. ಆದರೂ ಅದನ್ನು ಫುಲ್ ಕಂಪ್ಲೀಟ್ ಮಾಡಿದೆ. ಈಗ ನಾವು ಇನ್ನೊಂದು ಬೆಟ್ಟ ಹತ್ತಿದ್ದೀವಿ. ಸೊ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡು ಮಾಡಿರೋ ವಿಡಿಯೋ ಇದು. ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು. ಗ್ರೀನ್ ಕಲರ್ ಇರೋದ್ರಿಂದ ಈ ವೆದರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲೇನು ಕಾಣಿಸ್ತಿದೆ ಸ್ಟೆಪ್ಸು, ಇದು ಮೇಲ್ಗಡೆ ರೂಮ್ಗೆ ಹೋಗೋ ಸ್ಟೆಪ್ಸ್ ಅದು. ಬಟ್ ಅಲ್ಲಿಗೆ ನಾವು ಹತ್ತಕ್ಕೆ ಹೋಗಲಿಲ್ಲ, ಯಾಕೆಂದರೆ ಮರ ಪೀಸ್ ಎಲ್ಲ ಈಚೆಗೆ ಬಂದಿರೋದ್ರಿಂದ ಸೇಫ್ ಇರೋದಿಲ್ಲ ಅಂತ ಹೋಗಲಿಲ್ಲ. ಇವಾಗ ನಾವು ಬೆಟ್ಟದಿಂದ ಕೆಳಗಡೆ ಇಳುಕ್ತಾ ಇದ್ದೀವಿ. ಇಲ್ಲೇನು ಇಳುಕ್ತಿದ್ದೀವಿ, ಇಲ್ಲೆಲ್ಲ ತುಂಬ ಜಾಸ್ತಿ ಮಳೆ ಆಗಿರೋದ್ರಿಂದ ಜಾರ್ತಾ ಇತ್ತು. ಮತ್ತು ಎಲ್ಲೆಲ್ಲಿ ಕಲ್ಲಿತ್ತು ಅದೆಲ್ಲ ಪಾಚಿ ಆಗಿತ್ತು. ಸೊ ಆದರೂ ಹುಷಾರಾಗಿ ಕೆಳಗಡೆಗೆ ಬಂದ್ವಿ. ಕೆಳಗಡೆಗೆ ಬಂದಾಗ ಆ ಕಡೆ ಬೆಟ್ಟದಿಂದ ನೀರು ಬರ್ತಾ ಇತ್ತು. ಅದು ಬೆಟ್ಟದ ನೀರು ಮಳೆ ನೀರಾಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿ ನಿಂತ್ಕೊಂಡ್ರೆ ಇನ್ನೂ ಚಳಿ ಜಾಸ್ತಿ ಅನ್ನಿಸ್ತಾ ಇತ್ತು. ಮತ್ತು ನೀರನ್ನ ಮುಟ್ಟಿದ್ರೆ ತುಂಬ ಕೋಲ್ಡಾಗಿತ್ತು, ತಂಪಾಗಿತ್ತು ನೀರು ಮುಟ್ಟಿದ್ರೆ. ಇವಾಗ ನಾವು ಈ ನೀರಲ್ಲೆಲ್ಲ ಆಟ ಆಡಿಕೊಂಡು ಫೋಟೋಸ್ ಎಲ್ಲ ತೆಗೆಸಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಗೇಮ್ಸ್ ಆಡೋಕ್ಕೆ ಹೋದ್ವಿ. ಸೊ ನಾವು ಯಾವುದೆಲ್ಲ ಗೇಮ್ಸ್ ಆಡಿದ್ವಿ ಅಂತ ನೋಡಿ. ಇವಾಗ ಲಂಚ್ ಟೈಮ್ ಆಗಿತ್ತು. ಸೊ ಇವಾಗ ಊಟ ಮಾಡೋಣ ಅಂತೇಳಿ ಬಂದ್ವಿ. ಸೊ ಈ ರೆಸಾರ್ಟಲ್ಲಿ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಬಟ್ ಅನ್ಲಿಮಿಟೆಡ್ ಫುಡ್, ನಾವು ಎಷ್ಟು ಬೇಕಾದರೂ ತಿನ್ಬೋದು. ಎಷ್ಟೇ ನಾನ್ ವೆಜ್ ತಿಂದ್ರೂ ಅನ್ಲಿಮಿಟೆಡ್ ಇರುತ್ತೆ. ಇದ್ರ ಜೊತೆಗೆ ನಮಗೆ ಸ್ವೀಟು ಮತ್ತು ಕ್ಯಾರೆಟ್, ಸೌತೆಕಾಯಿ ಕಬಾಬ್ ಹಾಕ್ಕೊಟ್ಟಿದ್ರು, ಮತ್ತು ಒಂದು ರೋಟಿ ಮತ್ತು ಚಿಕನ್ ಕರಿ ಎಲ್ಲ ಹಾಕ್ಕೊಟ್ಟಿದ್ರು. ಸೊ ನಮಗೆ ವೆಜ್ ಬೇಕು ಅಂದರೆ ವೆಜ್ಜು ತಿನ್ಬೋದು, ನಾನ್ ವೆಜ್ಜು ತಿನ್ಬೋದಾಗಿತ್ತು. ಸೊ ಅಲ್ಲಿ ಊಟದ ಟೈಮ್ ಬಂದು 2:30ಗೆ ಸ್ಟಾರ್ಟ್ ಆಗಿತ್ತು. ಆವಾಗ ನಾವು ಆಟಾಡ್ತಾ ಇದ್ವಿ. ಟೈಮ್ ಇವಾಗ ಊಟದ ಟೈಮ್ ಅಂತೇಳಿ ಊಟ ಮಾಡೋದಕ್ಕೆ ಹೋಗಿದ್ವಿ. ಸೊ ಇವಾಗ ನಾವು ಏನೆಲ್ಲ ಹಾಕ್ಕೊಂಡಿದ್ದೀವಿ ಅದಷ್ಟೂ ಅಲ್ಲಿ ಐಟಮ್ ಮಾಡಿದ್ದವತ್ತು. ಇವಾಗ ಈ ಗೇಮ್ ಆಡೋಣ ಅಂತೇಳಿ ಇವಾಗ ಮೇಲ್ಗಡೆ ಹತ್ತುತ್ತಿದ್ವಿ. ಬಟ್ ಬರೀ ಕಾಲಲ್ಲಿ ಹತ್ತೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ನೋವಾಗುತ್ತೆ. ಕೈನೂ ಅಷ್ಟೇ ತುಂಬ ನೋವಾಗುತ್ತೆ ಹಗ್ಗ ಆಗಿರೋದ್ರಿಂದ. ಇವಾಗ ನಾವಿಬ್ಬರು ನಿಧಾನಕ್ಕೆ ಹತ್ವಿ ಮೇಲೆ. ಇವರಿಬ್ಬರು ಬೇಗನೆ ಹತ್ತಿದ್ರು, ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ. ಅವರಿಬ್ಬರು ಹತ್ತಾದ್ಮೇಲೆ ನಾವಿಬ್ಬರು ಮೇಲೋದ್ವಿ. ಕೆಳಗೆ ಬಂದು ಈ ಥರ ಆಟ ಆಡ್ತಿದ್ವಿ ನಾವು. ಅಂದರೆ ಅದನ್ನು ಎಳೆದ್ರೆ ಒಂಥರ ಜಂಪ್ ಆಗ್ತಾಯಿತ್ತು ಮಧ್ಯ. ಸೊ ಹಾಗಾಗಿ ಅಲ್ಲೇ ಆಟ ಆಡ್ತಾ ಇದ್ವಿ. ಸುಮಾರು ಹೊತ್ತು ಅಲ್ಲೇ ನಿಂತು ಟೈಮ್ ಪಾಸ್ ಮಾಡ್ತಿದ್ವಿ. ಮತ್ತು ತುಂಬ ಖುಷಿ ಅನ್ನಿಸ್ತಾ ಇತ್ತು. ಆ ಥರ ಎಳೆದ್ರೆ ಜಂಪ್ ಆಗ್ತಿದ್ವಿ ನಾವು ಮುಂದಕ್ಕೆ. ಇದಾದಮೇಲೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಆದರೆ ಅಲ್ಲಿ ನಾನಿರೋ ಹೈಟ್ಗಂತೂ ಅದು ಕಟ್ಟಿರಲಿಲ್ಲ, ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಫುಲ್ ಒಳಗೆ ಇಳ್ಗೋದಕ್ಕಾಗಲಿಲ್ಲ. ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಸ್ವಿಮ್ಮಿಂಗ್ ಬರುತ್ತೆ ಅಂತ ಅವ್ರು ಮಾತ್ರ ಚೆನ್ನಾಗಿ ಆಟ ಆಡಿದ್ರು. ಆ ನೀರಲ್ಲೂ ಇಳುಗಿದ್ರೆ ತುಂಬ ಕೋಲ್ಡ್ ಇತ್ತು, ಚಳಿ ಇತ್ತು. ಅದೇನಂದರೆ ಅಲ್ಲಿ ಬೆಟ್ಟದಿಂದ ನೀರು ಬರುತ್ತಲ್ಲ, ಆ ನೀರು ಡೈರೆಕ್ಟ್ ಕಲೆಕ್ಷನ್ ಇಲ್ಲಿಗೆ ಕೊಟ್ಟಿದ್ರು. ಸೊ ತುಂಬ ಕೋಲ್ಡಾಗಿತ್ತು, ಚಳಿ ಇತ್ತು. ಅವರಿಬ್ಬರು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಮತ್ತು ನಮ್ಮನ್ನು ಮಧ್ಯಕ್ಕೆ ಕರ್ಕೊಂಡೋಗಿದ್ರು. ಅಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ ನಾವು.
ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ರೆಸಾರ್ಟಲ್ಲಿ. ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಫೀಲ್ ಇತ್ತು. ಯಾಕೆಂದರೆ ಕಪಲ್ಸ್ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿನೂ ಬರ್ಬೋದು. ಫ್ಯಾಮಿಲಿ ಬಂದು ಇರೋದಕ್ಕೂ ದೊಡ್ಡ ದೊಡ್ಡ ರೂಮ್ಗಳೂ ಇದೆ. ನಾವು ಕಪಲ್ಸ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ರೂಮ್‌ಗೆ ಹೋಗಿದ್ವಿ. ಮತ್ತು ಬಜೆಟ್ ಪ್ರಕಾರ ಇಲ್ಲಿ 2 ಥರ ರೂಮ್ ಇದೆ. ಚೆನ್ನಾಗಿರೋ ರೂಮೂ ಇದೆ, ಬಟ್ ಸಿಂಪಲ್ ರೂಮೂ ಇದೆ. 2 ಇದೆ. ಮತ್ತು ಬಿಸಿ ನೀರೂ ಇತ್ತು. ನಾವಿಲ್ಲೆಲ್ಲ ಆಟ ಆಡಿ ಬಿಸಿ ನೀರಲ್ಲಿ ಸ್ನಾನನೂ ಮಾಡಿದ್ವಿ. ಮತ್ತು ನಾವಿಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ, ಇವಾಗ ಶವರ್ ಡ್ಯಾನ್ಸ್ ಮಾಡಿದ್ವಿ ನಾವು. ಅದು ಹೇಗೆ ಮಾಡಿದ್ವಿ, ಯಾವ ಥರ ಇತ್ತು ಅಂತ ನೋಡಿ. ಏನಿದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ ನೀನೆ ಉತ್ತರ ಮೌನದಲ್ಲಿ ಮಾತನಾಡುವ ಮಾಯ ನೀನೆ ಊರು ಭಾವ ಸೇರಿ ಮೂಡಿದ ಸಾಲು ನೀನೆ ಕವಿತೆ ಕವಿತೆ ನಿನ್ನಾರಿದೆ ಕವಿತೆ ಕವಿತೆ ನಿನ್ನಾರಿದೆ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಪ್ರತಿದಲ್ಲಿ ದೊಳಗು ನಿನಗೆ ಮೆರವಣಿಗೆ ಕನಸಿನ ಹುಡುಮೆಗೆ ಉಸಿರನು ಊದುತ್ತಾ ಕಿಡಿಹಾರುವುದು ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ
ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಅಂತ ಬಜ್ಜಿ, ಟೀ, ಕಾಫಿ ಮಾಡಿದ್ರು. ಬಟ್ ಡ್ಯಾನ್ಸ್ ಮಾಡಬೇಕಿದ್ರೆ ನಾವು ಯಾವುದೇ ಥರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರಲಿಲ್ಲ ಮತ್ತು ಐಡಿಯಾನೂ ಇರಲಿಲ್ಲ ಈ ಥರ ಡ್ಯಾನ್ಸ್ ಮಾಡಬೇಕು ಅಂತ. ಹಾಗಾಗಿ ಸಿಂಪಲ್ ಸ್ಟೆಪ್ಸ್ ಆವಾಗ ಯಾವುದು ನೆನಪಾಗುತ್ತೆ ಆ ಸ್ಟೆಪ್ಸ್ ಅಷ್ಟೇ ಮಾಡಿದ್ದು. ಸೊ ಅದಾದಮೇಲೆ ನಾವು ಸ್ನಾನ ಮಾಡಿಕೊಂಡು ಹಾಗೆ ಈಚೆ ಎಲ್ಲ ವಾಕ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ತೊಗೊಂಡಾದಮೇಲೆ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿದ್ರು. ಅಲ್ಲಿಗೆ ಬಂದ್ವಿ. ಬಂದು ಅಲ್ಲೇನು ಡ್ಯಾನ್ಸ್ ಮಾಡಲಿಲ್ಲ, ಜಸ್ಟ್ ಮ್ಯೂಸಿಕ್ ಅಷ್ಟೇ ಹಾಕ್ಬಿಟ್ಟು ಅಲ್ಲೇ ಕೂತಿದ್ವಿ ಅಷ್ಟೇ. ಅದಾದಮೇಲೆ ಮತ್ತೆ ಸ್ವಲ್ಪ ಗೇಮ್ಸ್ನೇ ಆಡೋಣ ಅಂತ ಹೇಳಿ ಬಂದ್ವಿ. ಅಲ್ಲೂ ಗೇಮ್ಸ್ ಎಲ್ಲ ಸ್ವಲ್ಪ ಆಟ ಆಡಿದ್ವಿ. ಸಾಂಗ್ ಎಲ್ಲ ಹಾಕಿರೋದ್ರಿಂದ ಆ ಸಾಂಗ್ ಹೇಳ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ. ಬಟ್ ಈ ರೆಸಾರ್ಟ್ಗೆ ಯಾರಾದರೂ ಬರ್ಬೋದು, ಫ್ಯಾಮಿಲಿನವರು ಬರ್ಬೋದು, ಕಪಲ್ಸ್, ಫ್ರೆಂಡ್ಸ್ ಯಾರಾದ್ರೂ ಬರ್ಬೋದು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಏನು ಕಾಣ್ತಿದೆ ಲೈಟಿಂಗ್ಸ್ ಅದೆಲ್ಲ ರೂಮ್ಸು. ಆ ರೂಮ್ಸಲ್ಲಿ ಅಂದರೆ 2 ಪೇರ್, 1 ಪೇರ್ಗೆ 1 ರೂಮ್ ಆ ಥರ ಇರುತ್ತೆ. ಮತ್ತು ನಾವೆಲ್ಲ ಗೇಮ್ಸ್ ಎಲ್ಲ ಆಡಾದ್ಮೇಲೆ ಡಿನ್ನರ್ ರೆಡಿ ಮಾಡಿದರು. ಆವಾಗಲೂ ನಾನ್ ವೆಜ್ಜೇ ಮಾಡಿದರು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.